ನಮ್ಮ ಪಕ್ಷದ ಹಿರಿಯ ಮುಖಂಡಗಳನ್ನು ಕೂಡ ಭೇಟಿ ಮಾಡಿ, ನಮ್ಮ ಎಐಸಿಸಿ ಅಧ್ಯಕ್ಷರಾದಂತಹ ಗೌರವಾನ್ವಿತ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕೂಡ ಭೇಟಿ ಮಾಡಿ, ನಮ್ಮ ರಾಜ್ಯದಲ್ಲಿ ನಡೀತಕ್ಕಂಥ ಸರ್ಕಾರ, ನಡೀತಕ್ಕಂಥ ಪಕ್ಷದ ಘಟನಾವಳಿಗಳನ್ನು ನಾನು ಅವರ ಗಮನಕ್ಕೆ ತಂದಿದ್ದೆ. ಏನ್ ತಂದಿದ್ದೀರಿ ಅಂತ ಹೇಳಿದ್ರೆ ಅವೆಲ್ಲ ನಾವು ನಿಮಗೆಲ್ಲ ತಿಳಿಸ್ಲಿಕ್ಕೆ ಸಾಧ್ಯ. ಹಾಗೇನೆ ಕೆ.ಸಿ. ವೇಣುಗೋಪಾಲ್ ಅವ್ರಿಗೂ ಕೂಡ ನಾನು, ಯಾಕೆಂದ್ರೆ ನಮ್ಮ ಸರ್ಕಾರ ಕೆ.ಸಿ. ವೇಣುಗೋಪಾಲ್ ಅವ್ರನ್ನು ಕೂಡ ನಾನು ಭೇಟಿ ಮಾಡಿ ಅವ್ರಿಗೂ ಕೂಡ ಕೆಲವು ಅಂಶಗಳನ್ನು ನಾನು ತಿಳಿಸಿದ್ದೇನೆ. ಹಾಗೆ ಸುರ್ಜೇವಾಲಾ ಅವ್ರಿಗೂ ಕೂಡ ನಾನು ವಿವರವಾಗಿ ಅವ್ರ ಹತ್ರ ಮಾತನಾಡ್ಲಿಕ್ಕೆ ಆಗಲಿಲ್ಲ. ಅವರು ಕೂಡ ನೆನ್ನೆ ರಾಜ್ಯಸಭೆಯಲ್ಲಿ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಮೆಂಡ್ಮೆಂಟ್ಸ್ ಏನು ತಂದಿದ್ರು ಅದ್ರ ಬಗ್ಗೆ ಅವರು ಕೂಡ ಮಾತನಾಡ್ತಕ್ಕಂಥದ್ದಕ್ಕೆ ತಯಾರಿಲಿದ್ರು. ನಾನೇನು ರೈಟ್ ಅಪ್ ಮಾಡ್ಕೊಂಡ್ ಬಂದಿದ್ದೆ ಅದನ್ನು ಅವರಿಗೆ ನಾನು ತಲುಪಿಸಿದ್ದೀನಿ. ಆದರೆ ಮೌಖಿಕವಾಗಿ ಹೇಳ್ಬೇಕಾದಂತ ಹಲವಾರು ಅಂಶಗಳ ಬಗ್ಗೆ ನಾನು ಅವ್ರಿಗೆ ಹೇಳಕ್ಕಾಗಿಲ್ಲ. ಮತ್ತೊಮ್ಮೆ ಬಂದು ನಾನು ಹೇಳ್ತೇನೆ, ಅವ್ರು ಬೆಂಗಳೂರಿಗೆ ಬಂದಾಗಾದ್ರೂ ಹೇಳ್ತೇನೆ, ಅಥವಾ ನಾನೇ ಮತ್ತೊಮ್ಮೆ ದೆಹಲಿಗೆ ಬಂದು ಮತ್ತೊಮ್ಮೆ ಅವ್ರಿಗೆ ಭೇಟಿ ಮಾಡ್ತೇನೆ, ಆದಷ್ಟು ಜಾಗ್ರತೆ ಅಂತಕ್ಕಂಥದ್ದು. ಮತ್ತು ನಮ್ಮ ಕರ್ನಾಟಕದ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಪಕ್ಷದ ಹಿತದೃಷ್ಟಿಯಿಂದ ಪಕ್ಷವನ್ನ ಸಂಘಟನೆ ಮಾಡಿ ಮತ್ತೆ 2028ರಿಗೆ ನಾವು ಮತ್ತೆ ತಿರುಗಿ ಸರ್ಕಾರ ಬರಬೇಕು. ಆ ದಿಶೆಯಲ್ಲಿ ನಾವು ಏನೆಲ್ಲ ಮುಂಜಾಗೃತಾ ಕ್ರಮಗಳನ್ನ, ತೀರ್ಮಾನಗಳನ್ನ ತೆಗೆದುಕೋಬೇಕಾಗಿದೆ, ಆ ಕ್ರಮಗಳನ್ನ ತೆಗೆದುಕೊಳ್ಳೋದ್ರ ಬಗ್ಗೆ ಮನವರಿಕೆಯನ್ನ ಮಾಡ್ತಕ್ಕಂಥದ್ದು ಮಾಡಿದ್ದೇನೆ. ಹಾಗೆ ಅದು ಎಲ್ಲವೂ ಕೂಡ ನನಗೆ ತೃಪ್ತಿ ಇದೆ. ಏನು ನಮ್ಮ ಮುಖಂಡರುಗಳಿಗೆ ನಾನು ಮನವಿಯನ್ನ ಮಾಡಿದ್ದೇನೆ, ಅವರ ಗಮನಕ್ಕೆ ತಂದಂತ ಅಂಶಗಳೇನಿದ್ದಾವೆ ಆ ಅಂಶಗಳ ಬಗ್ಗೆ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅಂತಕ್ಕಂಥ. ಬಹಳ ಪ್ರಮುಖವಾಗಿ ಪಕ್ಷದ ಶಕ್ತಿ ವರ್ಧನೆಗೆ ನಾನು 2 ಅಂಶಗಳನ್ನ ಪ್ರಮುಖವಾಗಿ ಪ್ರಸ್ತಾಪ ಮಾಡಿದೆ. ಒಂದು, ಈಗ ಏನು ನಮ್ಮ ವಿಧಾನ ಪರಿಷತ್ತಿಗೆ ನಾಮಕರಣ ಮಾಡತಕ್ಕಂಥ ಪ್ರಕ್ರಿಯೆ ಪ್ರಾರಂಭ ಆಗ್ತದೆ. ಈಗಾಗಲೇ ನಾವು ಕ್ಯಾಬಿನೆಟ್ ಅಲ್ಲಿ ಮುಖ್ಯಮಂತ್ರಿಗಳಿಗೆ ಆಥರೈಸ್ ಮಾಡಿದ್ದೇವೆ. ಆದ್ರೆ ಮುಖ್ಯಮಂತ್ರಿಗಳು ಕೇಂದ್ರದ ನಾಯಕರನ್ನ ಮತ್ತೆ ಬೇರೆಯವರನ್ನ ಸಲಹೆ ಪಡೆದು ಆನಂತರ ಅವರು ಗೌರವಾನ್ವಿತ ರಾಜ್ಯಪಾಲರಿಗೆ ಶಿಫಾರಸನ್ನ ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ನಾನು ಕೇಂದ್ರದ ನಮ್ಮ ಪಕ್ಷದ ಎಲ್ಲ ಮುಖಂಡರಿಗೂ ಕೂಡ ಮನವರಿಕೆ ಮಾಡತಕ್ಕಂಥದ್ದು. ವಿಧಾನ ಪರಿಷತ್ತು ಅಂತ ಹೇಳಿದ್ರೆ ಅದು ಒಂದು ನಿರಾಶ್ರಿತರ ಕೂಟ ಆಗಬಾರ್ದು. ಅಲ್ಲಿ ಒಂದು ವಿದ್ವತ್ತಿರ್ತಕ್ಕಂಥ ಜನರಿಗೆ ಅವಕಾಶ ಮಾಡಿಕೊಡಬೇಕು. ಅವರ ಮೂಲಕ ಯಾರು ನೇರವಾದ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಿ ಗೆಲ್ಲಕ್ಕಾಗೋದಿಲ್ಲ ಅಂತಹವರಿಗೆ ಅಲ್ಲಿ ನೇಮಕಾತಿಯನ್ನ ಮಾಡತಕ್ಕಂಥ ಪರಂಪರೆ ರಾಜ್ಯಸಭೆಗೂ ಇದೆ ಮತ್ತೆ ವಿಧಾನ ಪರಿಷತ್ಗಳು ಕೂಡ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಆ ಪರಂಪರೆಗೆ ತಿಲಾಂಜಲಿಯನ್ನ ಕೊಡ್ತಕ್ಕಂಥ ಪ್ರಕ್ರಿಯೆಗಳು ನಡೀತಾ ಇದೆ. ಆದರೆ ಪೂರ್ಣವಾಗಿ ನಿಂತಿದೆ ಅಂತ ನಾನು ಹೇಳೋದಿಲ್ಲ. ಆ ದೃಷ್ಟಿನಲ್ಲಿ ಯಾರು ವಿಧಾನ ಪರಿಷತ್ತಿಗೆ ನೇರವಾದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಗೆಲ್ಲಲಿಕ್ಕೆ ಸಾಧ್ಯ ಆಗದಂತ ಸಮುದಾಯಗಳಿದ್ದಾವೆ, ಆ ಸಮುದಾಯದವರಿಗೆ ನೀವು ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡಬೇಕು ಅಂತಕ್ಕಂಥ ಒಂದು ಪ್ರಮುಖವಾದಂತಹ ಒತ್ತಾಯವನ್ನು ನಾನು ಮಾಡಿದ್ದೇನೆ. ತಳ ಸಮುದಾಯಗಳು ಬಹಳಷ್ಟಿದ್ದಾವೆ. ತಳ ಸಮುದಾಯದಲ್ಲೂ ಕೂಡ ಪ್ರತಿಭಾನ್ವಿತರು ಇದ್ದಾರೆ. ಅವರಿಗೆ ಅವಕಾಶವನ್ನ ಕೊಡೋದ್ರ ಮೂಲಕ ಪಕ್ಷಕ್ಕೂ ಕೂಡ ಆ ಸಮುದಾಯದ ಬೆಂಬಲ ದೊರಕುತ್ತೆ. ಅದರ ಜೊತೆಯಲ್ಲಿ ವಿದ್ವತ್ತಿರ್ತಕ್ಕಂಥ ಜನರಿಗೆ ಅವಕಾಶಗಳನ್ನು ಕೊಡೋದ್ರ ಮೂಲಕ ನಮ್ಮ ರಾಜ್ಯದ ಜನರ ಹಿತ ಕಾಪಾಡ್ತಕ್ಕಂಥದ್ದಕ್ಕೆ ಪೂರಕವಾದಂಥ ವಾತಾವರಣ ಸೃಷ್ಟಿ ಆಗುತ್ತೆ ಅಂತ ಹೇಳಿ ನಾನು ಅದನ್ನ ಹೇಳಿ ಒಟ್ಟಾರೆ ತಾತ್ಪರ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.